ಗಂಡಮ್ಮ ಬೇಡ, ನಾನೇನ್ ಕುಣಿತಾ ಇರ್ಲಿಲ್ಲ, ತಕ್ಕ 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 ಅಂತ ದೇವಸ್ಥಾನದಲ್ಲಿ ಮದುವೆ ಮಾಡ್ತೀನಿ ಅಂತ ಸಾಹೇಬ್ರೆ ಹೇಳಿದ್ದು. ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡಿ ಅಂತ. ಅದಕ್ಕೆ ಕಣೋ ಮಾಡ್ತಾ ಇರೋದು. ಅಂದ್ರು ನನ್ನ ಮಗ ಸೊಸೆ ಮೇಲೆ ನಿಮ್ ನರಸಿಂಹಸ್ವಾಮಿ ಆಶೀರ್ವಾದ ಇರ್ಲಿ, ದೇವಸ್ಥಾನದಲ್ಲೇ ಮಾಡ್ಕೊಡಿ ಅಂತ ಅಂತಾರೆ. ಒಂದೇ ಅಂತಾರೆ. ದೊಡ್ಡ ಮನುಷ್ಯರು, ನಿನ್ನ ಯೋಗ್ಯತೆ ಅವ್ರಿಗೆ ಗೊತ್ತಿರತ್ತೆ, ಹಾಗೆ ಹೇಳಿರ್ತಾರೆ. ಕಲ್ಯಾಣ ಮಂಟಪ ಅಂತ ಹೋಗಿ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳ್ಕೊಂಡ್ಬಿಡ್ತೀಯ ಅಂತ ದೇವಸ್ಥಾನದಲ್ಲಿ ಹೋಗಿ ಮಾಡು ಅಂತ ಹೇಳಿರ್ತಾರೆ. ಅವರು MLA ಕಣೋ. ಎಷ್ಟು ಜನ ಮಂತ್ರಿಗಳು ಬರ್ತಾರೆ, ಎಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಛತ್ರದಲ್ಲಿ ಮಾಡಬೇಕು ಅಂತ ಅವ್ರಿಗೂ ಆಸೆ ಇರೋದಿಲ್ವೇನೋ? ನಿನಗೆ ವಹಿಸಿದ್ರೆ ಖಂಡಿತ ಮಾಡ್ಕೊಡಕ್ಕಾಗಲ್ಲ. ಹೋಗ್ಲಿ ಪಾಪ, ದೇವಸ್ಥಾನದಲ್ಲಿ ಮಾಡ್ಕೊಡು ಅಂತ ಹೇಳಿರ್ತಾರೆ. ಜಲಸಿಂಗಾಚಾರ್ಯ, ನಮಗ್ ಚುಚ್ಚಿ ಮಾತಾಡೋದಕ್ಕೆ ಯಾವ ವಿಚಾರನೂ ಸಿಗ್ಲಿಲ್ಲ ಅಂತ ಏನೇನೋ ಮಾತಾಡ್ಬೇಡಿ. ಸಾಹೇಬ್ರಿಗೆ ಸಿಂಪಲ್ ಮದುವೆ ಇಷ್ಟ ಅಂತೆ, ಅದಕ್ಕೆ ಆ ರೀತಿ ಹೇಳ್ತಾರೆ. ಕುಣಿಯಕ್ಕೆ ಬರ್ದೋಳು ನೆಲ ಡೊಂಕನ್ಲಂತೆ. ಖರ್ಚು ಕಡಿಮೆ ಆಗತ್ತೆ ಅನ್ಕೊಂಡಿದ್ಯಾ? ಯಾರೂ ಬಂದು ಫ್ರೀ ಮಾಡಲ್ಲ, ದುಡ್ಡು ಕೊಟ್ರೇನೆ ಎಲ್ಲರೂ ಬಂದು ಮಾಡೋದು. ಈಗ ಯಾಕೆ ಆ ಮಾತು ಬಿಡು. ಮೂರ್ತಿ, ಮೊದಲು ಮುಜರಾಯಿ ಇಲಾಖೆಗೆ ಹೋಗಿ ಮಗಳು ಮದುವೆ ಮಾಡ್ತಿದ್ದೀನಿ ಅಂತ ದುಡ್ಡು ಕಟ್ಟಿ ರಸೀದಿ ತಗೊಂಬಂದು ಕೊಡು. ಆಮೇಲೆ ಮುಜರಾಯಿ ಇಲಾಖೆಗೆ ಹೋಗಿ ಸಾಹೇಬ್ರಿಂದ ಫೋನ್ ಮಾಡಿಸಿ ಇನ್ಫ್ಲೂಯೆನ್ಸ್ ತರಿಸ್ಬೇಡ, ಅದಕ್ಕೇನು ಜಾಸ್ತಿ ಖರ್ಚಾಗಲ್ಲ. ಮಗಳು ಮದುವೆ ದುಡ್ಡು ಕಟ್ಟು, ಆಮೇಲೆ ಅದರಲ್ಲೂ ಚೌಕಾಸಿ ಮಾಡಬೇಡ. ಹಾಯ್, ಹುಚ್ಚುನ್ ಮದುವೆನಲ್ಲಿ ಉಂಡೋಣೆ ಜಾಣ ಅನ್ನಂಗಾಯ್ತು ನಿನ್ ಕತೆ. ನೀನ್ ಯಾಕಪ್ಪ ಮಂಕಾದೆ? ಸಾಹೇಬ್ರಿಗೆ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸಿ ಅನ್ನೋದೇನು ಬೇಕಾಗಿಲ್ಲ. ನಿನ್ ಯೋಗ್ಯತೆ ಅವ್ರಿಗೆ ಗೊತ್ತಿರತ್ತೆ, ಹಾಗೆ ಹೇಳಿರ್ತಾರೆ. ಕಲ್ಯಾಣ ಮಂಟಪ ಅಂತ ಹೋಗಿ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳ್ಕೊಂಡ್ಬಿಡ್ತೀಯ ಅಂತ ದೇವಸ್ಥಾನದಲ್ಲಿ ಹೋಗಿ ಮಾಡು ಅಂತ ಹೇಳಿರ್ತಾರೆ. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.